ನಮಸ್ಕಾರ ಭಾರತ್ ಶ್ರೀ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಇಂದಿನ ವಿಷಯ ಬೈಬಲ್ ಸ್ಟೋರಿ ಅಧ್ಯಾಯ 2ರಲ್ಲಿದ್ದೇವೆ. ಆದಿಕಾಂಡ ಅಧ್ಯಾಯ 3 ನಾವು ನೋಡಿದ್ದೇವೆ ಏನೇನಾಯ್ತು ಅಂತೇಳಿ. ದೇವರು ಮನುಷ್ಯನಿಗೆ ಒಳ್ಳೆಯದರು ಕೆಟ್ಟದ್ರ ಜ್ಞಾನನೂ ಕೊಡಲು ಇಷ್ಟವಿದ್ದಿಲ್ಲ, ಹಾಗೂ ಅವರನ್ನು ಬೆತ್ತಲೆಯಾಗಿ ನೋಡುವ ಆಕಾಂಕ್ಷೆ ಇತ್ತು ಯೆಹೋವನಿಗೆ. ಈಗ 3ನೇ ಅಧ್ಯಾಯದಲ್ಲಿ ಏನೇನಾಗುತ್ತೆ ನೋಡೋಣ. ಆದಿಕಾಂಡ ಅಧ್ಯಾಯ 3. ಕರ್ತನಾದ ದೇವರು ಮಾಡಿದ ಅಡವಿಯ ಎಲ್ಲಾ ಮೃಗಗಳಿಗಿಂತ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಗೆ, ನೀವು ತೋಟದಲ್ಲಿರುವ ಯಾವ ಮರದ ಫಲವನ್ನು ತಿನ್ನಬಾರದೆಂದು ಯೆಹೋವ ಹೇಳಿದ್ದು ನಿಜವೋ ಎಂದು ಕೇಳಿತು. ಆಗ ಸ್ತ್ರೀಯು ಸರ್ಪಕ್ಕೆ, ತೋಟದ ಮರಗಳ ಫಲಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಮರದ ಫಲದ ವಿಷಯದಲ್ಲಿ ದೇವರು ನೀವು ಸಾಯದ ಹಾಗೆ ಅದನ್ನು ತಿನ್ನಲೂಬಾರದು, ಮುಟ್ಟಲೂಬಾರದು ಎಂದು ಹೇಳಿದ್ದಾನೆ ಅಂದಳು. ಸರ್ಪವು ಸ್ತ್ರೀಗೆ, ನೀವು ಖಂಡಿತವಾಗಿ ಸಾಯುವುದಿಲ್ಲ. ನೀವು ಅದನ್ನು ತಿಂದ ದಿನದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವವು. ನೀವು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿ ದೇವರುಗಳ ಹಾಗೆ ಇರುವರೆಂದು ದೇವರಿಗೆ ತಿಳಿದಿದೆ ಎಂದು ಹೇಳಿತು. ಸ್ತ್ರೀಯು ಆ ಮರದ ಫಲವನ್ನು ಆಹಾರಕ್ಕೆ ಒಳ್ಳೆಯದಾಗಿಯೂ ಕಣ್ಣಿಗೆ ರಮ್ಯವಾಗಿಯೂ ಒಬ್ಬನನ್ನು ಜ್ಞಾನಿಯನ್ನಾಗಿಯೂ ಮಾಡುವುದಕ್ಕೆ ಅಪೇಕ್ಷಿತಳಾಗಿದ್ದಳು. ಅದೇ ಎಂದು ನೋಡಿ ಅದರ ಫಲವನ್ನು ತೆಗೆದುಕೊಂಡು ತಿಂದಳು. ತನ್ನ ಸಂಗಡ ಇದ್ದ ತನ್ನ ಗಂಡನಿಗೂ ಕೊಟ್ಟಳು, ಅವನು ತಿಂದನು. ಆಗ ಅವರಿಬ್ಬರು ಕಣ್ಣುಗಳು ತೆರೆಯಲ್ಪಟ್ಟವು. ತಾವು ಬೆತ್ತಲೆಯಾಗಿದ್ದೇವೆ ಎಂದು ತಿಳಿದುಕೊಂಡು ಅವರು ಅಂಜೂರದ ಎಲೆಗಳನ್ನು ಹೊಲಿದುಕೊಂಡು ತಮಗೆ ತಾವೇ ಉಡುಗೆಗಳನ್ನು ತಯಾರು ಮಾಡಿಕೊಂಡ್ರು. ಆಗ ಯೆಹೋವನು ದಿನದ ತಂಗಾಳಿಯಲ್ಲಿ ತೋಟಗಳಿಗೆ ತಿರುಗಾಡುವ ಶಬ್ದವನ್ನು ಆದಾಮನು ಅವನ ಹೆಂಡತಿಯು ಕೇಳಿ ಯೆಹೋವನ ಸನ್ನಿಧಿಯಿಂದ ತೋಟದ ಮರಗಳಲ್ಲಿ ಅವಿತುಕೊಂಡರು. ಆಗ ಯೆಹೋವನು ಆದಾಮನನ್ನು ಕರೆದು ಅವನಿಗೆ, ನೀವು ಎಲ್ಲಿದ್ದೀರಿ ಅಂದನು. ಅದಕ್ಕವನು, ನಿನ್ನ ಶಬ್ದವನ್ನು ತೋಟದಲ್ಲಿ ನಾನು ಕೇಳಿ ಬೆತ್ತಲೆಯಾಗಿರುವುದರಿಂದ ಭಯಪಟ್ಟು ಅವಿತುಕೊಂಡೆನು ಎಂದನು. ಅದಕ್ಕೆ ಯೆಹೋವನು, ನೀನು ಬೆತ್ತಲೆಯಾಗಿದ್ದು ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದು ಎಂದು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ತಿಂದಿದ್ದೀಯೋ ಅನ್ನಲು ಅವನು, ನೀನು ನನ್ನ ಸಂಗಡ ಇರುವುದಕ್ಕೆ ಕೊಟ್ಟ ಸ್ತ್ರೀಯ ಆ ಮರದ ಫಲವನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಅಂದನು. ವೀಕ್ಷಕರೇ, ಇಂದಿನ ವಿಷಯದಲ್ಲಿ ಇಲ್ಲಿ ಇಷ್ಟು ಮಾತ್ರ ನೋಡೋಣ ಏನೇನಾಗುತ್ತೆ ಅಂತ. ಮತ್ತೆ ಮೊದಲಿಂದ ಬರೋಣ. ಯೆಹೋವನು ಮಾಡಿದ ಅಡವಿಯ ಎಲ್ಲಾ ಮೃಗಗಳಿಗಿಂತ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ವೀಕ್ಷಕರೇ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯೆಹೋವನು ಸೃಷ್ಟಿಸಿದ ಅಡವಿಯ ಎಲ್ಲಾ ಮೃಗಗಳಿಗಿಂತ ಸರ್ಪವು ಯುಕ್ತಿಯುಳ್ಳದಾಗಿತ್ತು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಅಡವಿಯ ಎಲ್ಲಾ ಮೃಗಗಳು ಯುಕ್ತವುಳ್ಳದಾಗಿತ್ತು, ಅಂದ್ರೆ ಬುದ್ಧಿವಂತಿಕೆಯಾಗಿದ್ದ ಇದ್ದವು. ಈ ಯೆಹೋವನು ಮನುಷ್ಯನಿಗೆ ಒಳ್ಳೆದರ ಕೆಟ್ಟದ ಜ್ಞಾನ ಕೊಟ್ಟಿಲ್ಲ, ಫಲ ತಿನ್ನಬಾರ್ದಂತ ಹೇಳಿದ್ದಾನೆ ಮರದ ಫಲವನ್ನು. ಮತ್ತೆ ಈ ಮೃಗಗಳಿಗೆ, ಸರ್ಪಗಳಿಗೆ ಯಾವ ಹಣ್ಣು ತಿಂದ ಕೆಲಸ ಯುಕ್ತವಂತವಾಗಿದ್ದವು, ಜ್ಞಾನಿಗಳಾಗಿದ್ದವು ಇವು ಮೃಗಗಳು ಹಾಗೂ ಸರ್ಪಗಳು. ವಿಚಾರ ಮಾಡಿ, ಓಕೆನಾ? ಆಗ ಸ್ತ್ರೀಯು ಸರ್ಪಕ್ಕೆ, ತೋಟದ ಮರಗಳ ಫಲಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಫಲದ ವಿಷಯದಲ್ಲಿ ದೇವರು ನೀವು ಸಾಯದ ಹಾಗೆ ಅದನ್ನು ತಿನ್ನಲೂಬಾರದು, ಮುಟ್ಟಲೂಬಾರದು ಎಂದು ಹೇಳಿದ್ದಾನೆ ಅಂದಳು. ಅಂದ್ರೆ ಇಲ್ಲಿ ದೇವರು ಆ ಫಲವನ್ನು ತಿಂದ್ರೆ ಇವರಿಗೆ ಒಳ್ಳೆಯದು ಕೆಟ್ಟದ್ರ ಜ್ಞಾನ ಸಿಗುತ್ತೆ, ಬಟ್ಟೆಗಳು ಉಟ್ಕೊಂತಾರೆ, ಮತ್ತೆ ಜ್ಞಾನ ಬೆಳೆದಾಗ ಮತ್ತೆ ಅವರೆಲ್ಲ ಹುಷಾರಾಗ್ತಾರೆ. ಆದ್ರೆ ಅವರನ್ನು ಬೆತ್ತಲೆಯಾಗಿ ತಿರುಗಾಡಿಸ್ಬೇಕಂತ ಆಸೆ ಇತ್ತು ಯೆಹೋವನಿಗೆ, ಆದರೆ ಯೆಹೋವನ ಆಸೆ ಈಡೇರಲಿಲ್ಲ. ಸರ್ಪವು ಬಂದು ಅವರಿಗೆ ಒಂದು ದಾರಿಯನ್ನು ತೋರಿಸಿ, ಆ ಫಲವನ್ನು ತಿಂದರೆ ನೀವು ಖಂಡಿತವಾಗಿ ಸಾಯುವುದಿಲ್ಲ ಅಂತ ಹೇಳುತ್ತೆ. ಹಾಗೂ ಈ ಯೆಹೋವನು ಅವರಿಗೆ ಸುಳ್ಳು ಹೇಳ್ತಾನೆ, ಆದಾಮನಿಗೆ ಹವ್ವನಿಗೆ, ನೀವು ಆ ಫಲವನ್ನು ತಿಂದರೆ ಖಂಡಿತವಾಗಿ ಸಾಯುವ್ರಿ ಅಂತ ಹೇಳಿ. ಸಾಯುವ ಫಲವನ್ನು ಯಾಕೆ ಹಾಕಿದ್ಯಪ್ಪ ಯೆಹೋವ ಅಡವಿಯಲ್ಲ? ಇಂಥ ನೀಚ ಈ ಯೆಹೋವ. ನೋಡ್ರಿ, ವಿಚಾರ ಮಾಡಿ. ಆಗ ತೋಟದ ಮಧ್ಯದಲ್ಲಿರುವ ಮರದ ಫಲವ ವಿಷಯದಲ್ಲಿ ದೇವರು ನೀವು ಸಾಯದ ಹಾಗೆ
ತಿನ್ನಲೂಬಾರದು ಮುಟ್ಟಲೂಬಾರದು ಎಂದು ಹೇಳಿದ್ದಾನೆ. ಸರ್ಪವು ಸ್ತ್ರೀಗೆ, ನೀವು ಖಂಡಿತವಾಗಿ ಸಾಯುವುದಿಲ್ಲ ಅಂತ ಹೇಳಿತು. ನೀವು ಅದನ್ನು ತಿಂದ ದಿನದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವವು, ನೀವು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿ ದೇವರುಗಳ ಹಾಗೆ ಇರುವರೆಂದು ದೇವರಿಗೆ ತಿಳಿದಿದೆ ಎಂದು ಹೇಳಿತು. ಸ್ತ್ರೀಯು ಆಗ ಮರದ ಫಲವನ್ನು ತಿಂದು ಅವರಿಗೆ ಕಣ್ಣುಗಳು ತೆರೆಯಲ್ಪಟ್ಟವು. ಅವರು ನಾವು ಬೆತ್ತಲಾಗಿದ್ದೇವೆ ಅಂತ ಹೇಳಿ ನಾಚಿಕೊಂಡು ಅಂಜೂರದ ಎಲೆಗಳಿಂದ ಬಟ್ಟೆಗಳನ್ನು ಹೊಲಿದುಕೊಂಡು ಕಟ್ಟಿಕೊಂಡ್ರು. ಓಕೆನಾ? ನೋಡ್ರಿ ವೀಕ್ಷಕರೇ, ಈ ಯೆಹೋವ ದೇವರೆಂಬವನು ಆದಾಮನು ಅವನನ್ನು ಸೃಷ್ಟಿಸಿ ಮಾಡಿಸಿ ಅವರನ್ನು ಬೆತ್ತಲೆಯಾಗಿ ನೋಡುವುದು ತುಂಬಾ ಆಕಾಂಕ್ಷೆ ಇತ್ತು. ಆದ್ರೆ ಆಕಾಂಕ್ಷೆ ಈಡೇರಲಿಲ್ಲ. ಓಕೆ, ಸೊ ಮುಂದೆ ನೋಡೋಣ. ಆಗ ಅವರಿಬ್ಬರ ಕಣ್ಣುಗಳು ತೆರೆಯಲ್ಪಟ್ಟಿತು, ಬೆತ್ತಲೆಯಾಗಿದ್ದೇವೆ ಎಂದು ತಿಳಿದುಕೊಂಡು ಅವರು ಅಂಜೂರದ ಎಲೆಗಳನ್ನು ಹೊಲಿದುಕೊಂಡು ತಮಗೆ ತಾವೇ ಉಡುಗೊರೆಯನ್ನು ತಯಾರಿಸಿಕೊಂಡ್ರು. ನೋಡಿದ್ರ ವೀಕ್ಷಕರೇ, ಯೆಹೋವ ಆದಾಮನು ಅವನನ್ನು ಬೆತ್ತಲೆಯಾಗಿ ತಿರುಗಾಡ್ಸಕತ್ತಿದ್ದ. ಆದ್ರೆ ಅವರು ಉಡುಗೆಯನ್ನು ಕೊಡಲು ಇಷ್ಟವಿದ್ದಿಲ್ಲ. ಅವ್ರು ಬೆತ್ತಲೆಯಾಗಿ ತಿರುಗಬೇಕು ಅಂತ ಬಹಳ ಇಷ್ಟ ಇತ್ತು ಅವ್ರಿಗೆ. ಕನಿಷ್ಠ ಹುಡುಗಿಯನ್ನು ಕೊಡ್ಬೇಕಲ್ಲ. ಒಂದು ಹೆಣ್ಣು ಹವ್ವನ ಬೆತ್ತಲೆಯಾಗಿ ನೋಡೋದಕ್ಕೆ ಯೆಹೋವನಿಗೆ ಯಾವ ರೀತಿಯಾಗಿ ಮನಸ್ಸು ಒಪ್ಪುತ್ತದೆ ನೋಡ್ರಿ. ಇವನು ದೇವ್ರ ಅಥವಾ ಒಂದು ಶಾಡಿಷ್ಟ? ನೀವು ವಿಚಾರ ಮಾಡಿ. ಹಾಗೂ ಯೆಹೋವನು ದಿನದ ತಂಗಾಳಿಯಲ್ಲಿ ತೋಟದೊಳಗೆ ತಿರುಗಾಡುವ ಶಬ್ದವನ್ನು ಆದಾಮನು ಅವನ ಹೆಂಡತಿ ಕೇಳಿ ಯೆಹೋವನ ಸನ್ನಿಧಿಯಿಂದ ತೋಟದ ಮರಗಳಲ್ಲಿ ಅವಿತುಕೊಂಡರು. ಆಗ ಯೆಹೋವನು ಆದಾಮನನ್ನು ಕರೆದು ಅವನಿಗೆ, ನೀವು ಎಲ್ಲಿದ್ದೀರಿ ಅಂದನು. ಅದಕ್ಕೆ ಅವನು, ನಿನ್ನ ಶಬ್ದವನ್ನು ತೋಟದಲ್ಲಿ ನಾನು ಕೇಳಿ ಬೆತ್ತಲೆಯಾಗಿರುವುದರಿಂದ ಭಯಪಟ್ಟು ಅವಿತುಕೊಂಡೆನು ಅಂದನು. ಅದಕ್ಕೆ ಯೆಹೋವನು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದು ಎಂದ ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ತಿಂದಿಯೋ ಅನ್ನಲು ಅವನು, ನೀನು ನನ್ನ ಸಂಗಡ ಇರುವುದಕ್ಕೆ ಕೊಟ್ಟ ಸ್ತ್ರೀಯ. ನೋಡಿ ವೀಕ್ಷಕರಲ್ಲಿ, ಇನ್ನೊಂದು ಚೆನ್ನಾಗಿ ವಿಚಾರ ಮಾಡಿ ಈ ವಾಕ್ಯವನ್ನು. ಓದ ವಾಕ್ಯದಲ್ಲಿ ಹೆಂಡತಿ ಅಂತ ಹೇಳ್ತಾನೆ, ಬಟ್ ಇಲ್ಲಿ ಆದಾಮ ಏನ್ ಹೇಳ್ತಾನೆ? ಹೆಂಡತಿ ಅಂತ ಹೇಳವಲ್ಲ. ಅವನು ಏನ್ ಹೇಳ್ತಾನೆ ಅಂದ್ರೆ, ನೀನು ನನ್ನ ಸಂಗಡ ಇರುವುದಕ್ಕೆ ಕೊಟ್ಟ ಸ್ತ್ರೀ ಅಂತ ಹೇಳಕತ್ತಾನ ಅವನು, ಹೆಂಡತಿ ಅಂತ ಹೇಳವಲ್ಲ. ಆ ಮರದ ಫಲವನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಅಂದನು. ವೀಕ್ಷಕರೇ, ಈ ಯೆಹೋವ ಎಂತ ಶಾಡಿಷ್ಟ ಎಂಬುದು ನಿಮ್ಗೆ ತಿಳಿತಲ್ಲ. ಇವನು ಆವಾಗ ಆದಾಮನಿಗೆ ಬೆತ್ತಲೆಯಾಗಿ ಜೀವನ ಪರ್ಯಂತ ತಿರುಗಾಡಿಸುವ ವಿಚಾರವಿತ್ತು. ಆದರೆ ಸರ್ಪ ಬಂದು ಅವರ ಕಣ್ಣುಗಳನ್ನು ತೆರೆದು ಅವರಿಗೆ ಒಳ್ಳೆಯದರ ಕೆಟ್ಟದ ಜ್ಞಾನ ಕೊಟ್ಟಂತ ಸರ್ಪಗೆ ಜೈ ಹಿಂದ್. ಓಕೆನಾ ವೀಕ್ಷಕರೇ, ಇಂದಿನ ಈ ಎಪಿಸೋಡಲ್ಲಿ ಇಷ್ಟೇ. ಮತ್ತೆ ಮುಂದೆ ನೋಡೋಣ ಎಪಿಸೋಡ್ 9ರಲ್ಲಿ. ಇದು ಎಪಿಸೋಡ್ 8. ಸೊ ನೋಡ್ತಾ ಇರಿ ಭಾರತ್ ಇತಿಹಾಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೆಂಕಟ್. ಭಾರತ್ ಶ್ರೀ. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.